ನಮಸ್ಕಾರ ಎಲ್ರಿಗೂ. DRS ಫ್ಯಾನ್ಸ್ ಎಲ್ಲ ಕಡೆ ನೋಡ್ತಾ ಇರೋ ಅಂತ ಗೊತ್ತು. ಬಟ್ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣನೂ ಇದೆ. ಇಂಡಿಯನ್ ಟೀಮ್ ಆಡ್ದಾಗೆಲ್ಲನೂ ಕೂಡ ಒಂದು ವಿಡಿಯೋ ಬಂದೇ ಬರುತ್ತೆ, ಡಿಸ್ಕಷನ್ ನಡೆಯುತ್ತೆ, ಅದು ಮಜಾನೇ ಬೇರೆ. ಹಾಗೆಯೇ IPL ಅಂತ ಬಂದಾಗ ಅದ್ರ ಕಥೆಗಳಿದೆಯಲ್ಲ, ಅದ್ರ ಇಂಟ್ರಿಕೇಟ್ ಅನಾಲಿಸಿಸು, ಅದ್ರ ಮಜಾ ಬೇರೆ. ಬಟ್ ನಾವು ಮಾತಾಡ್ತಾ ಇರೋದು ಇವತ್ತು ಕರ್ನಾಟಕ ವಿಕ್ಟ್ರಿ ಮುಂಬೈ ಅಗೇನ್ಸ್ಟ್. ಹೊಡೆದಿರೋ ಅಂಥ ಏಟ್ಗಳು, ಹೊಡೆದಿರೋ ಅಂಥ ಇನ್ನಿಂಗ್ಸು, ಅದ್ಭುತವಾದಂಥ ಒಂದು ವಿಕ್ಟ್ರಿ ಇವತ್ತು, ಹಿಸ್ಟಾರಿಕ್ ವಿಕ್ಟ್ರಿ. ಹೌದು, ಕಾರಣಗಳಿಷ್ಟೇ ನಾನು ನೋಡ್ತಾ ಇರೋಂಥ ಕಾರಣಗಳು. ಆಡಿದ್ದಾರೆ ಫಸ್ಟ್ ಗೇಮು ವಿಜಯ್ ಹಜಾರಿನಲ್ಲಿ, ಈಸಿ ಇರೋದಿಲ್ಲ. ಈ ಟೂರ್ನಮೆಂಟ್ನ ಓಪನಿಂಗ್ ಗೇಮ್ ಇದು, ಅಂಡರ್ ಪ್ರೆಷರ್ ಇದ್ದರು. 383 ಹೊಡಿತಾರೆ ಮುಂಬೈಯವರು, ಟಾಪ್ ಕ್ವಾಲಿಟಿ ಟೀಮ್, ನೋ ಡೌಟ್. ಎಂಥ ಎಕ್ಸ್ಪೀರಿಯನ್ಸ್ ಇರೋಂಥ ಶ್ರೇಯಸ್ ಅಯ್ಯರ್, ಸೂರ್ಯಕುಮಾರ್ ಯಾದವ್, ಶಿವಮ್ ಡೂಬೆ, ಆಯುಷ್ ಮಾತ್ರೆ, ರಘುವಂಶಿ, ಎಂಥ ಟೀಮ್ ಇದೆ ಇದು. ಹಾಗೆಯೇ ಮುಂಬೈ ಅಂತ ಬಿಗ್ ರೆಪ್ಯುಟೇಷನ್ ಇಟ್ಕೊಂಡ್ಬರೋ ಅಂಥ ಟೀಮ್ ಎಗೇನ್ಸ್ಟು ಸೈಕಲಾಜಿಕಲಿ ನೋಡ್ತು ಅಂತಂದರೆ ಈವನ್ ಬ್ಯಾಟ್ಲ್ ಇದ್ದಿದ್ದೇನೆ. ತಲಾಂತರದಿಂದನೂ ಹಿಸ್ಟ್ರಿ ಹೇಳುತ್ತೆ, ಚರಿತ್ರೆ ಹೇಳುತ್ತೆ, ಕರ್ನಾಟಕ ಮುಂಬೈ ರೈವಲ್ರಿ ಯಾವತ್ತಿದ್ರು ಮಾತಾಡ್ತಾರೆ ಅಂತ. ನನಗಂತೂ ಸ್ಪೆಷಲ್ ವಿಕ್ಟ್ರಿ ಅಂತ ಅನ್ನಿಸ್ತದೆ. ಮುಂಬೈ ಮೇಲೆ ಗೆದ್ದಾಗ ಯಾವತ್ತಿದ್ರು ಒಂಥರ ಮುಗುಳ್ನಾಗೆ ಬಂದೇ ಬರುತ್ತೆ, ಖುಷಿ ಆಗುತ್ತೆ ಖಂಡಿತ. ಹೌದು, ಅದು ಹೊಡೆದಿರೋ ರೀತಿ ಹೆಂಗಿದೆ, ಚೇಸ್ ಮಾಡ್ತಾ ಹೊಡೆದಿರೋ ಅಂಥದ್ದು. ಬಿಗ್ ನೇಮ್ಸ್ ಇದ್ದಾಗ ಯಂಗ್ಸ್ಟರ್ಗಳಿಗೆ ಸ್ವಲ್ಪ ಜಿಟರಿ ಇದ್ದೇ ಇರುತ್ತೆ, ಆ ನಂಬಿಕೆ ಬರೋದಿಲ್ಲ. ಬಟ್ ವೈಟ್ ಬಾಲ್ ಕ್ರಿಕೆಟ್ ಎಲ್ಲಿ ತನಕ ಹೋಗ್ತಿದೆ ಅಂತ ನೋಡ್ತಾ ಇದ್ರೆ ಈಗ ಒಂಥರ ನಂಬಿಕೆ ಬಂದ್ಬಿಟ್ಟಿದೆ. ಹೌದು, ಸೀಸನ್ ಚೆನ್ನಾಗಿ ಆಗಿಲ್ಲ, ರಂಜಿ ಟ್ರೋಫಿ ಒಂದೆರಡು ಮ್ಯಾಚ್ ವಾಶ್ಔಟ್ ಆಗಿದೆ, ಅದ್ಭುತವಾದಂಥ ಒಂದು ಪ್ಲೇಯರ್ಗಳು ಇಟ್ಕೊಂಡಿದ್ರು ಕೂಡ ಅಲ್ಲಿ ಡೆಲಿವರ್ ಮಾಡೋಕ್ಕಾಗಿಲ್ಲ. ಬಟ್ ಅಂಥದ್ದಲ್ಲಿ ಈ ವೈಟ್ ಬಾಲ್ ಕ್ರಿಕೆಟಲ್ಲಿ ಸೈಯದ್ ಮುಷ್ತಾಕ್ ಅಲಿ ಆದಮೇಲೆ ಬಂದಿರೋ ಅಂಥ ಈ ವಿಕ್ಟ್ರಿ ಇದೆಯಲ್ಲ, ಇದೊಂಥರ ಇಂಜೆಕ್ಷನ್ ಕೊಟ್ಟಂಗೆ ಇರಬೇಕು. ಇಲ್ಲಿಂದ ಮೋಟಿವೇಟ್ ಆಗಬೇಕು, ಯಾವ ಟೀಮ್ ಬೇಕಾದ್ರೆ ಬೀಟ್ ಮಾಡ್ತೀವಿ ಅಂತ. ಹೌದು, ಡೆಬ್ಯೂಟೆಂಟ್ಸ್ ಇದ್ರು, ಸ್ಮರಣ್ ಡೆಬ್ಯೂ ಮಾಡ್ತಾ ಇದ್ದಾರೆ. ಆಡ್ದಂಥ ಈ ಗೇಮ್ ಅವ್ರಿಗೆ ಮೆಮೊರಬಲ್ ಗೇಮ್ ಆಗುತ್ತೆ. ಹಾಗೆಯೇ ಇದ್ದಂಥ ಪ್ಲೇಯರ್ಸ್ಗಳನ್ನ ನೋಡಿ ಹೆಂಗಿದೆ ಅಂತ. KL ಶ್ರೀಜಿತ್ ಈಗ ತಾನು ಮುಂಬೈ ಇಂಡಿಯನ್ಸ್ ಕಡೆ ಪಿಕ್ ಆಗಿದ್ದಾರೆ. ಅಂಥ ಟೈಮಲ್ಲಿ ಬಂದಿರೋ ಅಂಥ 150 ಎಂಥ ಇನ್ನಿಂಗ್ಸ್ ನಾಟ್ ಔಟ್ ಆಗಿ ಉಳಿತಾರೆ. 150 ಸ್ಟ್ರೈಕ್ ರೇಟ್ನಲ್ಲಿ KL ಶ್ರೀಜಿತ್ ಪ್ರಾಮಿಸ್ ಇದ್ದಿದ್ದೇನೆ ಯಾವತ್ತಿದ್ರು. ಬಟ್ ಒಂದು ಬಿಗ್ ಬ್ರೇಕ್ ಬೇಕಾಗಿತ್ತು. ಬಿಗ್ ಟೀಮ್ ಎಗೇನ್ಸ್ಟ್ ಹೊಡೆದಾಗ ಈ ಥರ ಇನ್ನಿಂಗ್ಸ್ಗಳು, ಆ ನಂಬಿಕೆನೇ ಬೇರೆ, ಆ ಕಾನ್ಫಿಡೆನ್ಸೇ ಬೇರೆ, ಆಡೋ ರೀತಿನೇ ಬೇರೆ ಇರುತ್ತೆ. ಐ ಬಿಲಾಂಗ್ ಅಂತ ಬರುತ್ತೆ, ಅದು ರೈಟ್ ಟೈಮಲ್ಲಿ ಬಂದಿದೆ. ಮುಂಬೈ ಇಂಡಿಯನ್ಸ್ ಪಿಕ್ ಮಾಡಿದ್ರು, ಹೌದು, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಲೆಫ್ಟ್ ಹ್ಯಾಂಡರ್ ಆಗಿ ತೊಗೊಂಡ್ರು. ಬಟ್ ಇವತ್ತು ಆಡಿರೋಂಥ ಇನ್ನಿಂಗ್ಸ್ ಅವ್ರಿಗೆ ಕನ್ವಿನ್ಸ್ ಆಗಿರುತ್ತೆ, ಆಸ್ ಎ ಪ್ಲೇಯರು ಅವ್ರಿಗೇನೆ, ಆಸ್ ಎ ಟೀಮ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಆಗೇನೆ. ಸೊ 383 ಹೊಡ್ಸ್ಕೊಂಡಾಗ ನಾನು ಆ ಸ್ಪೆಲ್ಗಳಲ್ಲಿ ನೋಡ್ತಾ ಇದ್ದೆ, ಯಾರ್ಯಾರು ಎಷ್ಟೆಷ್ಟು ರನ್ ಅಂತ. 1 ಹಾಫ್ ಡೇ ಇರುತ್ತೆ, ಬಟ್ ವಿದ್ಯಾಧರ್ ಪಾಟೀಲ್ 100 ರನ್ಸ್ ಕೊಟ್ಟಿಯ 10 ಓವರ್ಸ್ಗೆ ಅಂತಂದ್ರೆ ಎಲ್ಲರೂ ಕಾಸ್ಟ್ಲಿ ಆಗಿದ್ದಾರೆ. 8 ರನ್ಸ್ ಏನು ಓವರು, ಪ್ರವೀಣ್ ಡೂಬೆ, ಬೇರೆಯವರೆಲ್ಲರೂ ಕೂಡ ರನ್ಸ್ನ ಕೂಡ, ವೈಶಾಖ್ ವಿಜಯಕುಮಾರ್ 70 ಆಡ್ ರನ್ಸ್. ಬಟ್ ಇಲ್ಲಿ ಸ್ಟ್ಯಾಂಡ್ ಔಟ್ ಅಂತಂದರೆ ಎಂದಿನಂತೆ ವಿ ಕೌಶಿಕ್. ಅವ್ರ ನಂಬರ್ಸ್ನ ನಾನು IPL ಆಕ್ಷನ್ಕಿಂತ ಮುಂಚೆನೂ ನೋಡ್ತಾ ಇದ್ದೆ. ವಿಜಯ್ ಹಜಾರಲ್ಲಿ 2.5 ಎಷ್ಟೋ ಇದೆ ಪ್ರೀವಿಯಸ್ 2 ಸೀಸನಲ್ಲಿ ಅವ್ರ ಎಕಾನಮಿ ರೇಟ್. 383 ಅಪೋಸಿಷನ್ ನೋಡಿತಾರೆ ಅಂತಂದರೆ ಈ ವ್ಯಕ್ತಿ 4.5 ರನ್ಸ್ ಇನ್ ಓವರ್ ಅರೌಂಡ್ ಹೋಗ್ತಾರೆ ಅಂತಂದರೆ ಸಮಥಿಂಗ್ ಇನ್ಕ್ರೆಡಿಬಲ್. ಅದೇನು ಡೇ ಇನ್ ಡೇ ಔಟ್. 2020ನಲ್ಲಿ ಸೈಯದ್ ಮುಷ್ತಾಕ್ ಅಲಿ ಅದೇ ಥರ ಸ್ಪೆಲ್ಸ್ ಮಾಡಿದ್ರು, ವಿಜಯ್ ಹಜಾರಲ್ಲೂ ಹೀಗೆ ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್. ಹೌದು, ಯಾವುದೋ ಒಂದು IPL ಟೀಮ್ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ, ಆ ಹರ್ಟ್ ಆಗತ್ತೆ ಖಂಡಿತ. ಬಟ್ ಅವರು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಈ ಥರ ಬೌಲಿಂಗ್ ಮಾಡ್ತಾ ಇದಾರಲ್ಲ, ಅದು ಮಾತ್ರ ಮೆಚ್ಚಬೇಕಾಗಿರುವಂಥದ್ದು. ಏನು ಹೇಳಿ, ಶ್ರೇಯಸ್ ಅಯ್ಯರ್ ಹೊಡೆದಿರೋಂಥ 100 ಹೈಲೈಟ್ ಆಗೋಗಿತ್ತು. ನಾನು ಹಾಫ್ ಇನ್ನಿಂಗ್ಸ್ನ ನೋಡ್ತಾ ಇದ್ದೆ, ಎಲ್ಲ ಕಡೆ ಅದೇ ಬಂದಿದ್ದು. ಪೋರ್ಟಲ್ಸ್ಗಳಲ್ಲಿ ಕ್ರಿಕೆಟ್ ಇದು ಮಾತುಕತೆ ನಡೆಯುತ್ತಲ್ಲ, ನೋಡ್ತಿರಲ್ಲ ನೀವೆಲ್ಲ ಚಾನೆಲ್ಸ್ಗಳಲ್ಲೂ, ಅಲ್ಲೇ ಇದ್ದಿದ್ದು. ಏನು 55 ಬಾಲ್ ಹೊಡಿತಾರೆ ಅಂತ. ಶಿವಮ್ ಡೂಬೆ ಹೊಡೆದಂಥ ಸಿಕ್ಸರ್ಗಳು, ಒಂದಕ್ಕಿಂತ ಒಂದು ಬಿಗ್ ಇನ್ನಿಂಗ್ಸ್ಗಳು, ಆಡೋವಂಥ ಇನ್ನಿಂಗ್ಸ್ಗಳು ಅದು ಅಂತ. ಸೊ ಸೂರ್ಯಕುಮಾರ್ ಯಾವ್ದು ಬ್ಯಾಟಿಂಗ್ ಸಿಕ್ಕಿಲ್ಲ ಅಂದ್ರೆ 20 ಹೊಡೆದಿದೆ ಅಂದ್ರೆ ಅವ್ರ ಪ್ರೆಸೆನ್ಸೇನೇ ಇದೆಯಲ್ಲ, ಅದು ಮೆಚ್ಚಬೇಕಾಗಿದೆ. ಆ ಪ್ರೆಸೆನ್ಸ್ ಇದ್ದು ಓಡೋರಲ್ಲ ಕರ್ನಾಟಕ, ಅದು ಮಾತ್ರ ಔಟ್ಸ್ಟ್ಯಾಂಡಿಂಗ್, ಸ್ಟ್ಯಾಂಡ್ ಔಟ್, ಅದು ನೋ ಡೌಟ್. ಬಟ್ ಅಲ್ಲಿ ಏನು ಮೆಚ್ಚಬೇಕಾಗಿದೆ ಅಂತಂದರೆ 3 ಡೌನ್ಗೆ ಇಬ್ಬರು ಜಾಯಿನ್ ಆಗ್ತಾರೆ, ಶ್ರೀಜಿತ್ತು ಮತ್ತು ಪ್ರವೀಣ್ ಡುಬೆ, ಅಲ್ಲೇ ಫಿನಿಶ್ ಮಾಡಿಬಿಡ್ತಾರೆ. ಇಬ್ಬರು ನಾಟ್ ಔಟ್ ಆಗಿ ಉಳಿತಾರೆ, ಎಸಿಲಿಲ್ಲ, ಕೊನೆ ತನಕ ಹೋಲ್ಡ್ ಮಾಡಿದ್ರಲ್ಲ, ಅದು ಮೆಚ್ಚಬೇಕಾಗಿದೆ. ಇನ್ನೊಂದು ಸಿಕ್ಸರ್ಗಳಲ್ಲಿ ಮುಂಬೈ ಡೀಲ್ ಮಾಡಿದ್ರೆ, ನಮ್ಮವ್ರು ಬೌಂಡ್ರೀಸ್ಗಳಲ್ಲಿ ಡೀಲ್ ಮಾಡಿದ್ದಾರೆ. ಮಾಯಾಂಕಗೂ ನೀವು ಅಪ್ರಿಷಿಯೇಟ್ ಮಾಡಲೇಬೇಕು. ಅನೀಶ್ ಆಡ್ದಂಥ ಇನ್ನಿಂಗ್ಸು ನಾವು ನೋಡೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಫುಟೇಜ್ ಸಿಗಬೇಕು ಅಂತಂದ್ರೆ ಹುಡುಕ್ಬೇಕು ಇವಾಗ ನಾವು ಅದನ್ನು, ಅನ್ಫಾರ್ಚುನೇಟ್ ಅದು. ಬಟ್ ಆದರೂ ಹುಡುಕೊಂಡೋಗಿ ನೋಡ್ತೀನಿ, ಇಲ್ಲ ಅಂತಲ್ಲ. ನಾನು ವೈಜಾಗಲ್ಲಿದ್ದ ಇದು ವಿಜಯ್ ಹಜಾರೆ ನೋಡ್ತಾ ಇದ್ದೆ. ಬಟ್ ಈ ಗೇಮ್ನ ನಾನು ಸಖತ್ ಕ್ಲೋಸ್ಲಿ ಫಾಲೋ ಮಾಡಿದೆ. ಹೌದು, ನಿಖಿನ್ ಜೋಸ್ ಕೊಟ್ಟಂಥ ಸ್ಟಾರ್ಟು 20 ಆಡ್ ರನ್ಸ್ ಇರ್ಬೋದು, ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ ಇಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಲೈಕ್ 3.2 ಓವರ್ಸ್ ಟು ಸ್ಪೇರ್ ಹೊಡೆದಿದ್ದಾರೆ ಅಂತಂದರೆ ಇದಕ್ಕಿನ್ನ ವಿಕ್ಟ್ರಿ ಇನ್ನೊಂದು ಬೇಕಾ? ಇದು ಸೆಲೆಬ್ರೇಟ್ ಮಾಡಬೇಕಾಗಿರೋಂಥ ಈ ವಿಕ್ಟ್ರಿ ಮುಂಬೈ ಅಗೇನ್ಸ್ಟ್, ಇದು ಸ್ಪೆಷಲೇನೆ. ಅದಕ್ಕೆ ಮೆನ್ಷನ್ಗೋಸ್ಕರ ಬಂದಿದ್ದೀನಿ. ಇಲ್ಲಿಂದ ಚೆನ್ನಾಗಾಗಲಿ ಸೀಸನ್ನು, ಇದೇ ಥರ ಸ್ಟಾರ್ಟ್ ಬೇಕಾ? ಇದೊಂಥರ ಫಾರ್ಮುಲಾ ಒಂದು ಸ್ಟಾರ್ಟ್ ಸಿಕ್ಕಿದೆ ಕರ್ನಾಟಕಗೆ.